ಹೊರಡೋದಾ? ಬೈ ಬೈ ಡಾಗೀಸ್. ತೇಣಿ ದಿಂಡಿಗಲ್. ಹಾಂ ಬನ್ನಿ ರಾಂಚ್. ದಾರಿ ದೀಪ ಚಲೇ. ದೇವ್ರೇ ಎಲ್ಲ ಹುಷಾರಾಗಿ ಮನೆ ಮಾಡಪ್ಪ. ಹಾಯ್ ಹಲೋ ಗುಡ್ ಮಾರ್ನಿಂಗ್ ಬಾಯ್ಸ್, ಎಲ್ರಿಗೂ ನಮಸ್ಕಾರ. ಇನ್ನೊಂದು ಹೊಸ ವೀಡಿಯೋಗೆ ಸ್ವಾಗತ. ಸೊ ಟೈಮ್ ಬಂದ್ಬಿಟ್ಟು ಇವಾಗ 5:25 ಆಗೈತೆ. ನಾವು ಅಂದ್ಕೊಂಡಿದ್ದ ಟೈಮಿಗೆ ಹೊರಟಿದ್ದೀವಿ ಕರೆಕ್ಟಾಗಿ. ಸೊ ಇವಾಗ ನಾವು ಹೊರಟಿದ್ದೀವಿ ವಾಪಸ್ ಬೆಂದಕಾಳೂರಿಗೆ. ನಮ್ಮ ಮುನ್ನಾರ್ ರೈಡ್ನ ಲಾಸ್ಟ್ ಎಪಿಸೋಡು. ಸೊ ಇವತ್ತು ಬಂದ್ಬಿಟ್ಟು ಅರೌಂಡ್ 550 ಕಿಲೋಮೀಟರ್ಸ್ ಇದೆ. ಸೊ 12 ಅವರ್ ತೋರಿಸ್ತೈತೆ. ನಮ್ಮ ಪ್ರೀವಿಯಸ್ ರೆಕಾರ್ಡ್ನ ನಾವೇ ಬ್ರೇಕ್ ಮಾಡೋಕ್ಕೆ ಅಂತ ಹೊರಟಿದ್ದೀವಿ. ಸೊ ನಮ್ಮ ಪ್ರೀವಿಯಸ್ ರೆಕಾರ್ಡ್ ಏನು ಅಂತ ಪ್ರೀವಿಯಸ್ ಎಪಿಸೋಡ್ ನೋಡಿರೋರಿಗೆ ಗೊತ್ತಿರ್ತದೆ. ಸೊ ಯಾರಾದರೂ ನೋಡಿಲ್ಲ ಅಂದರೆ ಹೋಗ್ಬಿಟ್ಟು ನೋಡ್ಕೆ ಬನ್ನಿ. ಇವಾಗ ನಾವು ಬಂದಿದ್ದ ರೂಟ್ ಬಿಟ್ಬಿಟ್ಟು ಒಂದು ಹೈವೇ ರೂಟ್ ಐತೆ, ದಿಂಡಿಗಲ್ ರೂಟ್ ಅಂತ. ಸೊ ಅಲ್ಲಿ ಕಿಲೋಮೀಟರ್ಸ್ ಜಾಸ್ತಿ, ಟೈಮ್ ಕಮ್ಮಿ. ಆ ರೂಟಲ್ಲಿ ಹೋಗೋಣ ಅಂತ ಹೋಯ್ತಾ ಇದ್ದೀವಿ. ನೋಡೋಣ ಇವಾಗ ಗೂಗಲ್ ಮ್ಯಾಪು ಇಲ್ಲಿ ತನಕ ತೋರಿಸ್ತೈತೆ. ಸಡನ್ನಾಗಿ ಯಾವಾಗ ಕೈ ಎತ್ತುತ್ತದೋ ಗೊತ್ತಿಲ್ಲ ಅದು. ಎಲ್ಲ ಹೋಪ್ ಫಾರ್ ದ ಬೆಸ್ಟ್. ಮುನ್ನಾರಲ್ಲಿ ಒಳ್ಳೆ ಜಾಲಿ ಮಾಡಿದ್ವಿ. ಜಾಸ್ತಿ ಅಂದರೆ ಸುತ್ತಕ್ಕೆಲ್ಲ ಹೋಗಿಲ್ಲ ನಾವು. ಆ ಜಾಗ ನೋಡಬೇಕು, ಈ ಜಾಗ ನೋಡಬೇಕು ಅಂತ ಜಸ್ಟ್ ಚಿಲ್ಡ್ ಅಂತಾರ ವರ್ಡ್, ಗೊತ್ತಿಲ್ಲ ಎಕ್ಸಾಕ್ಟಾಗಿ ನನಗೆ. ಇಲ್ಲಿ ಗಾಡಿಗಳೆಲ್ಲ ಹೆಂಗೆ ಹತ್ತುತ್ತಾರಪ್ಪ, 800 ಎಲ್ಲ ಹತ್ತಿಸ್ತಾ ಇರ್ತಾರೆ ಅಂತಿರ್ತಾವೆ ಅವು. ಇಲ್ಲಿ ಆನೆಗಿನೇ ಎಲ್ಲ ಓಡಾಡ್ತಾವಂತೆ. ಸ್ಟೇ ಓನರ್ ಹೇಳಿದ್ದ. ಯಾವ್ದಾರ ಬಂದ್ಬಿಟ್ಟತ್ತಲ್ಲ ಸಡನ್ನಾಗಿ ಬಂದರೆ ನಾನು ಕಾಲು ಸಿಗಲ್ಲ ಬೇರೆ ಕರೆಕ್ಟಾಗಿ. ಒಳ್ಳೆ ಸನ್ರೈಸ್ ಆಗ್ತೈತೆ, ರೋಡು ಸಖತ್ತಾಗೈತೆ. ನಮ್ಮ ಬಾಯ್ಸ್ ಯಾರು ಕಾಣಿಸ್ತಾ ಇಲ್ಲ. ನಾವು ಅಂದ್ಕೊಂಡಿರೋದು ಇವಾಗ ಕೇರಳ ಬಾರ್ಡ್ರಲ್ಲಿ ಸ್ಟಾಪ್ ಮಾಡಬೇಕು ಅಂತ. ನೋಡೋಣ ಕೇರಳ ಬಾರ್ಡ್ರ್ ಎಲ್ಲಿ ಬರುತ್ತೆ ಅಂತ. ಇನ್ನೇನು ತಮಿಳ್ನಾಡು ಸಿಕ್ಬಿಡುತ್ತೆ ಬೇಗ. ಈ ಬೆಟ್ಟ ಮರೆ ಆಗೈತೆ ನಮಗೆ ಪ್ರಾಪರ್ ಸನ್ರೈಸ್ ಕಾಣಿಸೋದಕ್ಕೆ. ಇವಾಗ ಪಾಸ್ ಮಾಡ್ತೀವಿ ಮೋಸ್ಟ್ಲಿ ಆ ಬೆಟ್ಟನ. ಎಷ್ಟು ದೊಡ್ಡದೈತೆ ಗುರು ಇದು ಸಿಟಿ. ನೆನ್ನೆ ಅಷ್ಟು ದೊಡ್ಡದು ಅನಿಸಿಲ್ಲ, ಹಂಗೆ ಸ್ಪ್ರೆಡ್ ಆಗೈತೆ ಅಷ್ಟೇ, ಡೆನ್ಸ್ಡಾಗಿಲ್ಲ. ಬೆಟ್ಟದ ಮೇಲಿಂದ ಸನ್ರೈಸ್ ಕಾಣಿಸುತ್ತೆ ಅಂದರೆ ಬೆಟ್ಟನೇ ಇಳಿದ್ಬಿಟ್ವಿ. ಬಸ್ ಯಾವ್ದು ಇದು ನದಿ ಈ ಟೈಪ್ ಇಷ್ಟೊಂದು ನೀರು ಐತೆ. ಇದು ಯಾವುದೋ ಡ್ಯಾಮ್ ಐತೆ ಇಲ್ಲಿ, ಮೋಸ್ಟ್ಲಿ ಬ್ಯಾಕ್ ವಾಟರ್ ಇರಬೇಕಿದು. ಹಿಂಗೆ ಅಡ್ಡ ನಿಲ್ಸೊಂದು ಫೋಟೋ ತೆಗಿತೀರಾ? ಹಾಗೆ ಬರುತ್ತೆ. ಹಾಂ ಯಾವುದೋ ಗಾಡಿ ಬತ್ತಲ್ಲ ತಾನೇ. ಹಾಂ ಯಾವುದೋ ಗಾಡಿ ಬಂತು, ಬನ್ನಿ. ಸೂರ್ಯ ಕಾಣಿಸ್ತವನೆ, ಆದರೆ ಕ್ಯಾಮ್ರಾ ಕಾಣೋದ ಬಸ್ ಹತ್ತಿರ ಕಾಣಿಸ್ತವನೆ. ಸ್ಪ್ರೆಡ್ ಆಗ್ಬಿಟ್ಟಿದ್ದಾನೆ ಆಲ್ರೆಡಿ. ಹಾ ಹಾಂ ಓಹೋ ಹೋ 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 ಓಹೋ ಹೋ ಹೋ. ನಿಮಗಿಷ್ಟ ಇಲ್ವಲ್ಲವಾ ಕರ್ವಿ ರೋಡು? ಹಾಂ ಹೌದು. ಅಭ್ಯಾಸ ಆಯ್ತೈತಿ ಇವಾಗ. ನಿಯರ್ ಅಪ್ಪ ಲೆವೆಲ್. ಅಯ್ಯೋಯ್ಯೋ ಥೂ, ಎದುರಿಸ್ಬಿಟ್ರು ಟಣ್ ಅಂತ ಹೊಡೆದ್ರೆ. ನಾನು ಅದನ್ನು ಓದೋಕ್ಕೆ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೆ. ನಿಯರ್ ಅಪ್ಪ ಬ್ರಿಡ್ಜ್ ಅಂತ ಹೇಳೋಣ ಅಂತ ಬರ್ತಾ ಇದ್ದೆ, ಟಂಟ ಅಂತ ಹೊಡೆದ್ಬಿಡ್ತು ಎದೆ ಜಲ್ ಅಂತ. ಹಂಗೆ ನನಗೆ ನಾಯಿ ಬೊಗಳೂರು ಹಿಂಗೆ ಆಗೋದು ಸಡನ್ನಾಗಿ.
ಕೇರಳ ಬಿಟ್ಟು ಹೋಗಕ್ಕೆ ಮುಂಚೆ ಒಂದ್ಸಲ ಟೀ ಎಸ್ಟೇಟ್ ನೋಡ್ಕೊಬಿಡ್ರಪ್ಪ. ಇನ್ನೇನು ಇನ್ನೊಂದು 10 ಕಿಲೋಮೀಟ್ರ್ ಐತಂತೆ. ಮಮ್ಮಿ ಇಲ್ಲೆಲ್ಲ ರೋಡ್ ಐತಲ್ಲ ಮಮ್ಮಿ, ಹೋಗೋಣ? ಬೇಡ ಬೇಡ. ಹೌದು, ಅದು ಕೇರಳಗೆ ಎಂಟ್ರಿ ಆದ ತಕ್ಷಣ ವೈಬ್ ಬರಬೇಕಲ್ಲ, ಅದಕ್ಕೆ ಎಂಟ್ರಿಯಲ್ಲೇ ಐತೆ. ಇದು ಮೋಸ್ಟ್ಲಿ ತಮಿಳ್ನಾಡು ರೋಡ್ಸ್ ಅನಿಸುತ್ತೆ. ತಮಿಳ್ನಾಡಿಗೆ ಎಂಟ್ರಿ ಆದ್ವಾ? ತಮಿಳ್ನಾಡಿಗೆ ಎಂಟ್ರಿ ಆದ್ವಾ ಅಂದೆ. ಓಕೆ ಓಕೆ, ಹಾಂ, ಆಲ್ರೆಡಿ ತಮಿಳ್ನಾಡು ರೋಡ್ ಮೇಂಟೈನ್ ಆದಂಗೆ ಆಗೈತೆ. ಅದಕ್ಕೆ ಪರವಾಗಿಲ್ಲ. ಕೇರಳದಲ್ಲೂ ಸ್ವಲ್ಪ ಹೈವೇಸ್ ಚೆನ್ನಾಗಿದ್ದಾವೆ. ಒಳಗಡೆ ರೋಡ್ಸು ಚಿಕ್ಕವು, ಚೆನ್ನಾಗಿಲ್ಲ ಅಂತೇನಿಲ್ಲ, ಚಿಕ್ಕವಿದ್ದಾವೆ. ನಮ್ಮ ಬಾಯ್ಸ್ ಇನ್ನು ಎಲ್ಲಿದ್ದಾರೋ ಗೊತ್ತಿಲ್ಲ, ಲೈವ್ ಲೊಕೇಶನ್ ಹಾಕಿಲ್ಲ ಯಾರೂ. ಓಹೋ, ಏನ್ರಿ ಬೆಟ್ಟ ನೋಡಿ, ಬೆಟ್ಟ. ಇನ್ನೊಂದು ಸ್ವಲ್ಪ ದೂರ ಬಾಯ್ಸ್. ಒಂದ್ಸಲ ತಮಿಳ್ನಾಡು ಎಂಟ್ರಿ ಆಗಿ ಅಲ್ಲಿ ಹೈವೇಗೆ ಎಂಟ್ರಿ ಆದಮೇಲೆ ಏನು ಕಾಣಲ್ಲ. ವಿ ಮಿಸ್ ದಿಸ್ ಸೋ ಮಚ್. ಇಲ್ಲಿ ಟೈಮ್ ಹೋಗಲ್ಲ ಅಂತೀವಿ. ಕಿಲೋಮೀಟ್ರ್ ಬಂದಿರೋ ಇಷ್ಟೇ ಬಂದಿರೋದು ಅನಿಸುತ್ತೆ. ಆದರೆ ಅಲ್ಲಿ ಅಯ್ಯೋ ರಾಮ, ಇನ್ನೂ ಹೋಯ್ತಾನೇ ಇದ್ದೀವಿ ಅನಿಸ್ತಾ ಇರುತ್ತೆ. ಕೇರಳಕ್ಕೆ ಟಾಟಾ ಬಾಯ್ ಬಾಯ್ ಹೇಳುವ ಸಮಯ ಬಂದಿದೆ. ಅಯ್ಯೋ, ಸೂರ್ಯ ಕಣ್ಣಿಗೆ ಹೊಡಿತಾವ ನನಗೆ. ಓ, ಇಲ್ಲೇ ಮಂಜಾಯ್ತಲ್ಲಪ್ಪ. ಬಿಟ್ವಾ ಕೇರಳ? ಹಾಂ, ದಿಂಡಿಗಲ್, ಮಧುರೈ, ನಾಗರ್ಕೋಯಿಲ್, ಬ್ಯಾಂಗ್ಳೂರ್ 487 ಕಿಲೋಮೀಟರ್ ಬಿಟ್ವೇ. ಎಲ್ಲೋ ಬೇಕ್ರಿ? ಓಕೆ. ಏ ಮಂಕಿ, ಹಾಂ, ನಮ್ಮ ಬಾಯ್ಸ್ ಕೂಡ ಬಂದವ್ರೆ. ಏನೋ ನಾವು ಬಂದು ಒಂದು 5 ಮಿನಿಟ್ಸ್ ಆಯ್ತು ಅಷ್ಟೇ. ಪಕ್ಕ ಟೈಮಿಗೆ ಬಂದವ್ರೆ. ಇವಾಗ ಫುಲ್ಲು ತಮಿಳ್ನಾಡು ಡೌನ್ ಹೋಗ್ತಾ ಇದ್ದೀವಿ. ಕಾಡು ಬಿಟ್ಬಿಟ್ಟು, ಹಾಂ, ಕಾಡು ಬಿಟ್ಬಿಟ್ಟು ನಾಡ್ಗೆ ಹೋಗ್ತಾ ಇದ್ದೀವಿ ಇವಾಗ. ಹಾ, ಮುಂದೆ ಹೋಗ್ತಾ ಇದ್ದಾರೆ ನಮ್ಮ ಗಡ್ಡ ಚೇತನ್ ಅವರು. ಸಲ ತಮಿಳ್ನಾಡಿಗೆ ಎಂಟ್ರಿ ಆಗ್ಬೇಕಾದ್ರು ಹಿಂಗೆ ತಾನೆ ರಂಜ, ವರ್ಕಳೆಯಿಂದ ಹೋಗ್ಬೇಕಾರೆ. ಇರೋದೇ ರೈಟು. ಓಕೆ, ಪ್ರಾಪರ್ ತಮಿಳ್ನಾಡು ಬಾಯ್ಸ್. ಇವಾಗ ದೋಸೆ, ಸಾಂಬಾರ್, ಇಡ್ಲಿ, ಚಟ್ನಿ
ತಿನ್ಕೊಂಡು ಹೊರಟ್ವಿ ಬಸ್. ಒಂದು ಟೀ ಕೂಡ ಕುಡಿದ್ವಿ. ಟೈಮ್ ಬಂದ್ಬಿಟ್ಟು 9 ಗಂಟೆ. 856 ಕಿಲೋಮೀಟ್ರಿಗೆ ಶುರು ಮಾಡಿದ್ದೀವಿ. ಒಂದು 80 ಕಿಲೋಮೀಟ್ರ್ ಹೊಡಿಬೇಕು ಅಂತ ಅಂದ್ಕೊಂಡಿದ್ದೀವಿ. ಇವಾಗ ನೋಡೋಣ ಎಷ್ಟು ಹೊಡಿತೀವಿ ಅಂತ. ಹೊಸ ಮಾಸ್. ವೈ ಆರ್ ಯು ಗೋಯಿಂಗ್ ಇನ್ ಸೆಂಟರ್ ರೋಡ್ಸ್? ಇವಾಗ ಏನಾಯ್ತಪ್ಪ ಅಂದರೆ KTM ಕನೆಕ್ಟಲ್ಲಿ ಟರ್ನ್ ಬೈ ಟರ್ನ್ ನ್ಯಾವಿಗೇಷನ್ ಆನ್ ಮಾಡೋಣ ಅಂತ ಹೋದೆ ಬಾಯ್. ಫಸ್ಟ್ ಟೈಮು, ನಾನು ಯಾವಾಗಲೂ ಮಾಡಿರಲಿಲ್ಲ. ಸೊ ಮಾಡೋಣ ಅಂತ ಹೋದರೆ ಅದು ರೀಜನ್ದು ಡೌನ್ಲೋಡ್ ಮಾಡಬೇಕು. ಫಸ್ಟ್ ಒಂದು ಸಲ ಮಾಡಿದೆ, 2 GB ಡೇಟಾ ಅಷ್ಟೇ ಅಲ್ವ ಇರೋದು. ಒಂದು ಸಲ ಮಾಡಿದೆ, 1 GB ಖಾಲಿ ಆಯಿತು. ಡೌನ್ಲೋಡ್ ಅಂತ ಬಂತು. ಆಮೇಲೆ ಪಟ್ ಅಂತ ಇನ್ನೊಂದು ಸಲ ಟಚ್ ಮಾಡಿದ್ರೆ ಮತ್ತೆ ಮೊದಲಿಂದ ಶುರುವಾಗದ. ಅಯ್ಯೋ ರಾಮ, ಇನ್ನೂ ಒಂದು ಸಲ ಕೊಟ್ವಿ ಹೋಗಲಿ ಎತ್ಲಕ್ಕೆ ಸಾಯಲಿ ಅಂತ. ನೋಡಿದ್ರೆ ಹೋಗೇ ಬಿಡ್ತು. 2 GB ಡೇಟಾ ಖಾಲಿ, ಮ್ಯಾಪು ಇಲ್ಲ, ಏನೂ ಇಲ್ಲ. ಇವಾಗ ಇನ್ನೊಂದು 2 GB ರೀಚಾರ್ಜ್ ಮಾಡ್ಕೊಂಡು ಮನೇಲಿ ನೋಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬಂದೆ. ಈ ಥರ ಆಯ್ತದ ನೋಡಿ. ರೈಡ್ ಮಧ್ಯದಲ್ಲಿ ಎಕ್ಸ್ಪೆರಿಮೆಂಟ್ ಮಾಡೋಕೆ ಹೋದ್ರೆ ಹಿಂಗೇನೆ. ನಮ್ಮ ಅರ್ಧಂಗಿ ಇದ್ದಾಳಲ್ಲ ಮ್ಯಾಪ್ ಹೇಳೋದಕ್ಕೆ, ಅದಕ್ಕೆ ನಾನು ಮ್ಯಾಪ್ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳಲ್ಲ. ಸೆಕೆ ಶುರುವಾಗ್ತಿದೆ ಇವಾಗ. ಐಸ್ ಆಪಲ್ ತಿನ್ನೋಣ ಬಾಯ್ಸ್, ಐಸ್ ಆಪಲ್. ಹಾಂ, ಏನು ಜ್ಯೂಸು? ಅದಲ್ಲ ಅನ್ಸುತ್ತೆ, ಅದು ಬೇರೆ. ಹಾಂ, ಆಫ್ಟರ್ 40 minutes ಬ್ರೇಕ್ ವಿ ಆರ್ ಬ್ಯಾಕ್ ಆನ್ ಹೈವೇ. ಅಂದರೆ ಎಲ್ಲ ಬರೋಕ್ಕೆ ಸ್ವಲ್ಪ ಟೈಮ್ ಆಗುತ್ತಲ್ಲ, ಆ ಟೈಮ್ ಸೇರಿಸಿ 40 ನಿಮಿಷ ಆಗೋಗ್ಬಿಡುತ್ತೆ. ಇವಾಗ ಗಾಡಿಗಳೇ ಹೋದ್ವು. ಒಂದು ಡುಕಾಟಿ ಮಲ್ಟಿ ಸ್ಟಾರ್ಡಮ್ ಹೋಯ್ತು, ಒಂದು 10R ಹೋಯ್ತು, ಒಂದು ADV 390 ಹೋಯ್ತು, ಆಮೇಲೆ ಟೈಗರ್ 900 ಹೋಯ್ತು. ನೋಡೋಣ ಯಾರು ಸಿಗ್ತಾರೆ ಅಂತ. ಇವಾಗ 945ಕ್ಕೆ ಸ್ಟಾರ್ಟ್ ಮಾಡಿದ್ದೇವೆ. ಇನ್ನೊಂದು 80 ಹೊಡೆಯೋದು ನೆಕ್ಸ್ಟ್. ಇವಾಗ ಫಸ್ಟು ಫ್ಯೂಯಲ್ ಹಾಕ್ಸ್ಬೇಕು, 80 ಹೊಡಿಬೇಕು ಅಂದರೆ. ಬಂದ್ವಿ ಹೈವೇಗೆ. ಇಲ್ಲೊಂದೈತೆ, ಆ ಅಣ್ಣ ಯಾರೋ ಹುಚ್ಚು ಐತೆ ಇದೆ. ನಾನು ಅದನ್ನು ತೋರಿಸಿದ್ದೆ ಅನ್ಕೊಬಿಟ್ಟನಲ್ಲ, ನಾನು ಗಾಡಿ ತೋರಿಸಿದ್ದು. ಇಲ್ಲಿಂದ 380 ಕಿಲೋಮೀಟ್ರು, ಒಂದು 300 ಕಿಲೋಮೀಟ್ರ್ ಅಂತೂ ಹಿಂಗೆ ಇದೆ ಅಂದ್ಕೊಳ್ಳಿ ಹೈವೇ. ಸೊ ನೋಡೋಣ, ನಮಗೆ ನಿದ್ದೆ ಬರಲಿಲ್ಲ ಅಂದರೆ ಆರಾಮಾಗಿ ಟೈಮ್ ಪಿಕಪ್ ಮಾಡ್ಬೋದು. ಎಷ್ಟು ಪಿಕಪ್ ಮಾಡ್ತೀನಿ ಅಂತ ಗೊತ್ತಾಗುತ್ತೆ. ನಮ್ಮ ಹುಡುಗರು ಹೊಡೆಯೋಣ ಅಂತ ಹೇಳೋರೆ, ನೋಡೋಣ ಎಷ್ಟೆಷ್ಟು ಹೊಡಿತಾರೆ ಅಂತ. ಈ ಬಿಸಿಲಲ್ಲಿ ಓಡ್ಸೋಕೆ ಏನಿಲ್ಲ, ನಿದ್ದೆ ಒಂದು ಬರಲಿಲ್ಲ ಅಂದರೆ ಬಿಸಿಲಲ್ಲಿ ಆರಾಮಾಗಿ ಓಡಿಸ್ಬೋದು. ಬಟ್ ಸ್ವಲ್ಪ ಹೊತ್ತು ಆದ ತಕ್ಷಣ ನಿದ್ದೆ ಬರೋಕ್ಕೆ ಶುರುವಾಗ್ಬಿಡುತ್ತೆ. ಆ ನಿದ್ದೆ ಬಂದರೆ ಮೂಡೋಗ್ಬಿಡುತ್ತೆ ಓಡಿಸೋದು. ಹಾಂ, ಆಡಿಸ್ತಿದ್ದೀನಲ್ಲ ನಿನ್ನ, ಬಿಸ್ಲಾಗ ಆಡಿಸ್ತಾಯಿದ್ದೀನಿ ಇವಾಗ ಅಷ್ಟೇ. ಇವಳಿಗೆ ನೋಡ್ರಪ್ಪ, ಇಲ್ಲಿ ಜೋಕಾಲಿ ಐತಲ್ಲ, ಈ ಜೋಕಾಲಿ ಆಡಿಸ್ಬೇಕಂತೆ ಮರದ ಕೆಳಗೆ ಹಾಕಿ. ಏನೇನು ಆಸೆ ಅಂತೀರ ಜನಕ್ಕೆ. ಜಿಯೋ BP-ಯಲ್ಲಿ ಬರೀ 101 ರೂಪೀಸ್ ಐತೆ ವಯಸ್ಸು ಪೆಟ್ರೋಲು. ಖುಷಿ ಆಯಿತು. ಹಾಂ, ಫುಲ್ ಟ್ಯಾಂಕ್ ಮಾಡಿಸ್ಬಿಟ್ಟೆ. ಅದಕ್ಕೇ ಫೋನ್ ಐತೆ, ಆಲ್ ಸೆಟ್. ಜಿಯೋ BP-ಯಲ್ಲಿ ಒಂದೊಂದು ಸಲ ಮೈಲೇಜ್ ಚೆನ್ನಾಗಿ ಬರುತ್ತೆ, ನಾನು ನೋಡಿದ್ದೀನಿ. ಬಟ್ ಹೆಂಗೆ ಅಂತ ಹೇಳೋಕ್ಕಾಗಲ್ಲ, ಯಾವ ಫ್ಯೂಲ್ ಸ್ಟೇಷನಲ್ಲಿ ಹೆಂಗಿರುತ್ತೆ ಅಂತ. ಒಂದೊಂದು ಸಲ ಚೆನ್ನಾಗೂ ಇರ್ಬೋದು, ಒಂದೊಂದು ಸಲ ಚೆನ್ನಾಗಿಲ್ದೇನೂ ಇರ್ಬೋದು. ಸೊ ಅದಕ್ಕೆ. ಆದರೆ ನಾನೇನೋ ಸ್ವಲ್ಪ ಜಾಸ್ತಿ ಇರುತ್ತೆ ಅಂದ್ಕೊಂಡಿದ್ದೆ. ಜಿಯೋ BP ಮತ್ತು ನಯಾರ ಎಲ್ಲ ಫ್ಯೂಯಲ್ ಜಾಸ್ತಿ ಮಾಡಿದರು ಪ್ರೈಸು. ಬಟ್ ಇವ್ರದ್ದೇನೋ ಕಮ್ಮಿನೇ ಇತ್ತು. ಹೊಡೆದಿದ್ದೆ ಚಾನ್ಸು ಅಂತ ಹಾಕ್ಸ್ಕೊಂಬಂದೆ ನಾನು. ಇವಾಗ ನೆಕ್ಸ್ಟ್ ಸ್ಟಾಪು ಇದು. ಇನ್ನೊಂದು 70 ಕಿಲೋಮೀಟ್ರ್ ಹೊಡೆದ್ಬಿಟ್ಟು ನಿಲ್ಸೋಣ ಅಂತ ಅಂದ್ಕೊಂಡಿದ್ದೀವಿ. ನಮ್ಮ ಬಾಯ್ಸ್ ಎಲ್ಲರೂ ನಿಲ್ಲಿಸಿದ್ರೆ
ನೋಡಬೇಕು. ಇಲ್ಲ ಅಂದರೆ ನಾವೆಲ್ಲಿ ನಿಲ್ಲಿಸ್ತೀವಿ ಅಲ್ಲೇ. ನೋಡಿ ಇವಾಗ ಎಷ್ಟು KA ಗಾಡಿಗಳು ಕಾಣಿಸ್ತವೆ. ಅಲ್ಲೊಂದು ನಿಂತಿತ್ತು, ಇಲ್ಲೊಂದು ಐತೆ, ಇದು ಮುಂದೆನೂ ಹೋಯ್ತೈತೆ ಒಂದು ಎಲ್ಲೋ ಬೋರ್ಡು. ನಮ್ಮ ಕ್ರೂಸ್ ಕಂಟ್ರೋಲ್ ಡಿಸ್ಟರ್ಬ್ ಮಾಡಿಬಿಡ್ತಾರೆ. ಆದರೆ ಅನದರ್ ಸ್ಟಾಪ್ ಬಾಯ್ಸ್. 80 ಕಿಲೋಮೀಟ್ರ್ ಬಂದಿದ್ದೀವಿ 1 ಅವರ್ಗೆ ಫ್ಯೂಯಲ್ ಹಾಕ್ಸಿದ್ಮೇಲೆ. ನಮ್ಮ ಬಾಯ್ಸ್ ಬರ್ತಾರೆ ಇವಾಗ. ಅವ್ರು ಬರೋದ್ರ ಅಷ್ಟೊತ್ತಿಗೆ ಒಂದು 10 ನಿಮಿಷ, ಅವ್ರು ಬಂದಮೇಲೆ ಒಂದು 10 ನಿಮಿಷ, ಒಂದು ½ ಅನ್ ಅವರ್ ಬೇಕು, ಹಂಗೆ ಆಗುತ್ತೆ. ಸೊ 310 80 ಅರೌಂಡ್ 80 ಕಿಲೋಮೀಟರ್ಸ್ ಬಂದಿದ್ದೀವಿ ಎಕ್ಸಾಕ್ಟು. ನೆಕ್ಸ್ಟು ಊಟಕ್ಕೆ ನಿಲ್ಲಿಸ್ಬೇಕು. ಒಳ್ಳೆ ಊಟ ಮಾಡ್ಬೇಕು ಅಂದ್ಕೊಂಡಿದ್ದೀವಿ. ನೋಡೋಣ, ಹಂಗೆ ಅಂದ್ಕೊಂಡಾಗಲೇ ಸಿಗಲ್ಲ ಕರೆಕ್ಟಾಗಿ. ಸೊ ಅದಕ್ಕೆ ಒಳ್ಳೆ ಊಟ ಮಾಡೋಣ ಅಂದ್ಕೊಂಡಿದ್ದೀವಿ. ನೋಡೋಣ ಯಾವ್ದಾದ್ರು ಚೆನ್ನಾಗಿರೋ ಹೋಟ್ಲು ಅಂದ್ಬಿಟ್ಟು ನೆಕ್ಸ್ಟು ಊಟಕ್ಕೆ ಹಾಕೋಣ. ನಾನು ಆ ಮಜ್ಜಿಗೆ ಎಲ್ಲ ಸಿಗುತ್ತಲ್ವಾ, ಮಜ್ಜಿಗೆ ಸಿಗೋ ಹತ್ರ ಹಾಕೋಣ ಅಂದ್ಕೊಂಡೆ. ಬಟ್ ಇಲ್ಲೆಲ್ಲೂ ಇಲ್ಲ ಮಜ್ಜಿಗೆ. ನಾನು ನೋಡೋಣ, ಈ ರೋಡಲ್ಲಿ ಇಷ್ಟಿಲ್ಲ ಮೋಸ್ಟ್ಲಿ. ನೋಡೋಣ ಮುಂದೆ ಎಲ್ಲಾದರೂ ಸಿಕ್ಕಿದ್ರೆ ಅದಕ್ಕೂ ಸ್ಟಾರ್ಟ್ ಮಾಡಿ. ಜಾಲಿ ನೋ ಸರ್ವಿಸ್ ಅಂತೀರಿ. ಇಲ್ಲೂ ಕೊಡ್ತಾರೆ. ಸಿಕ್ಸ್ಟೀನ್ ಮಿನಿಟ್ಸ್ ಅಷ್ಟೇ ರೆಕಾರ್ಡ್ ಆಗೋದಿನ್ನ. ಆಹಾ, ಒಳ್ಳೆ ಊಟ ಆಯಿತು ಬಾಯ್ಸ್. ಅಲ್ಲೊಂದು G1000 ಬಂದೈತೆ ನೋಡಿ. ಎಕ್ಸಾಸ್ಟ್ ಎಲ್ಲ ಏನೂ ಇಲ್ಲ, ಸೊ ಅದಕ್ಕೆ ಗೊತ್ತಾಗಿಲ್ಲ ಬಂದಿದ್ದು. ಬಟ್ ನೋಡ್ರೆ ಗೊತ್ತಾಯಿತು. ನಮ್ಮ ಹುಡುಗರು ಇನ್ನೊಂದು 10 ಮಿನಿಟ್ಸು ಬರ್ತೀವಿ ಅಂದರು. ಸೊ ನಾವು ನಿಧಾನಕ್ಕೆ ಹೋಯ್ತಾ ಇರ್ತೀವಿ. ಗಾಳಿಗೆ ನಿಂತ್ಕೊಳಕ್ಕಾಗಲ್ಲ. ವೈಸರ್ ಓಪನ್ ಮಾಡ್ಕೋ, ಕ್ಲೋಸ್ ಮಾಡಿದ್ರೇ ನಿದ್ದೆ ಅಂತ ಮೇಡಮ್ ಹೇಳ್ತಾವ್ರೆ ಬಾಯ್ಸ್. ಅದಕ್ಕೆ ಓಪನ್ ಮಾಡಿದ್ದೀನಿ. ನಿದ್ದೆ ಹೆಂಗಿದ್ರು ಬಂದೇ ಬರುತ್ತೆ, ಬರೋದಿದ್ದರೆ. ಇಲ್ಲ ಅಂದರೆ ಬರೋಲ್ಲ. ಊಟದಿಂದ ಸ್ವಲ್ಪ ಎನರ್ಜಿ ಬಂತು. 250 ಕಿಲೋಮೀಟರ್ಸ್ ಇದೆ ಬಾಯ್ಸ್. ಟೈಮ್ ಬಂದ್ಬಿಟ್ಟು 2 ಗಂಟೆ. ಇವಾಗ ಅವ್ರು ಬರೋ ಅಷ್ಟೊತ್ತಿಗೆ ಎಷ್ಟೊತ್ತಾಗುತ್ತೆ ಅದು ಗೊತ್ತಿಲ್ಲ ನನಗೆ. ಅವ್ರು ಬರೋ ತನಕ ನಾನು ಜೋರಾಗಿ ಬರೋಕ್ಕಾಗಲ್ಲ. ಅದಕ್ಕೆ ನೋಡೋಣ ಅವ್ರು ಎಷ್ಟೊತ್ತಿಗೆ ಬರ್ತಾರೆ ಅಂತ. ನಮ್ಮ ಮುನ್ನಾರ್ ರೈಡ್ನ ಬ್ಯೂಟಿಫುಲ್ ಸನ್ಸೆಟ್ ಆಗ್ತಾಯಿದೆ. ಸೊ ಟೈಮ್ ಬಂದ್ಬಿಟ್ಟು 5:45. ಇನ್ನೇನು ಎಲ್ಲಿ ಹೊಸೂರು ಇನ್ನೊಂದು 60 ಕಿಲೋಮೀಟರ್ಸ್ ಐತೆ. ಸೊ 1.5 ಅವರ್ ತೋರಿಸ್ತೈತೆ 60 ಕಿಲೋಮೀಟರ್ಸ್ಗೆ. ಟ್ರಾಫಿಕ್ ಉಂಟೋ ಏನೋ ಗೊತ್ತಿಲ್ಲ. ಸೊ ನಾಗಸಂದ್ರಾಗೆ ಇನ್ನು 3.5 ಅವರ್ ತೋರಿಸ್ತಿದೆ ಬಾಯ್ಸ್. ಯಾಕೆ ಇಷ್ಟೊಂದು ಟೈಮ್ ಹಿಡಿತೈತೆ ಅಂತ ಗೊತ್ತಿಲ್ಲ ಬಾಯ್ಸ್. ನಾವು ಪೇಸ್ ಮೇಂಟೈನ್ ಮಾಡ್ತಾನೇ ಇದ್ದೀವಿ. ಅವರಿಗೆ 80-90 ಹೊಡಿತಾನೇ ಇದ್ದೀವಿ ಕಿಲೋಮೀಟ್ರು. ಟೈಮ್ ಮಾತ್ರ ಹೋಯ್ತಾನೆ ಐತೆ ಫಾಸ್ಟಾಗಿ. ನಾನೇನೋ 6 ಗಂಟೆ ವರ್ಷದೊಳಗೆ ಹೋಗ್ಬಿಡ್ತೀವಿ ಅಂದ್ಕೊಂಡಿದ್ದೆ 12 ಅವರಿಗೆ. ನೋಡಿದ್ರೆ 12 ಅವರ್ ಆಯಿತು ಆಲ್ರೆಡಿ. ಇದು 13ನೇ ಅವರು. ಸೊ ಏನಪ್ಪ ಅಂದರೆ ನಾವು ಮುಂಚೆ ಬಂದ್ರೂ ಇವಾಗ ಅವ್ರು ಬರಲಿ ಅಂತ ಕಾಯ್ತಾಯಿದ್ವಿ. ಅವ್ರು ಬಂದಮೇಲೆ ಇನ್ನೊಬ್ಬರು ಬರಲಿ ಅಂತ ಕಾಯ್ತಾಯಿದ್ವಿ. ಸೊ ಬಂದಮೇಲೆ ಮತ್ತೆ ಬ್ರೇಕ್ ಶುರುವಾಗೋದು. ಎಲ್ಲ ಸೇರಿ ಬ್ರೇಕು ನಾವು ಎಷ್ಟು ಅವರ್ ರೈಡ್ ಮಾಡಿರ್ತಿದ್ವೋ ಅಷ್ಟೇ ಬ್ರೇಕ್ ಟೈಮ್ ಆಗೋದು. ಸೊ ಆ ರೀಸನಿಗೆ ಅನಿಸುತ್ತೆ ನಮಗೆ ಟೈಮ್ ಜಾಸ್ತಿ ಆಗಿದ್ದು. ಇಟ್ಸ್ ಓಕೆ, ಆರಾಮಾಗೆ ಬರ್ತಾಯಿದ್ದೀವಿ. ಮಧ್ಯಾಹ್ನ ಹೊತ್ತು ನಿದ್ದೆ ಜಾಸ್ತಿ ಅಲ್ವಾ. ಸೊ ಆ ನಿದ್ದೆ ಮುಗಿದ ಮೇಲೆ ಇವಾಗ ಆರಾಮಾಗಿ ಬರ್ತಾ ಇದ್ದೀವಿ. ಹೋಗಿ ಒಂದು ಚಾಯ್ ಕುಡ್ಕೊಬಿಟ್ಟು ಡಿಸ್ಪಸ್ ಹಾಕ್ಬಿಡೋಣ ಎಲ್ಲ. ನೈಸ್ ರೋಡಲ್ಲಿ ಸಿಗಲ್ಲ ಮೋಸ್ಟ್ಲಿ ನಾವು. ಬಾಯ್. ಗೋಪ್ರೋ ಫುಲ್ ಚಾರ್ಜ್ ಖಾಲಿ ಬಾಯ್ಸ್. 7 ಗಂಟೆಗೆ ಬಂದ್ವಿ ಹತ್ತಿ ಬೆಲೆಗೆ. 1 ಅವರು ಟೀ ಕುಡ್ಕೊಂಡು ದೋಸೆ ದೋಸೆ ತಿಂದ್ಕೊಂಡು ಬರೋ ಅಷ್ಟೊತ್ತಿಗೆ 1 ಅವರ್ ಆಯಿತು.